Hello my dear students, welcome back to my channel. In this class we are going to study preposition, and that is your workbook's second concept. And thank you so much for your love, affection and admiration on my previous video. Dear students, as far as preposition is concerned, it plays vital role in English. ನೋಡ್ರಿ, preposition ಬಗ್ಗೆ just ಒಂದು small ಇದು ಮಾಡೋಣ activity. This is just understand what I'm gonna draw this. ಇಲ್ಲಿ ನೋಡಿ, ಇದು ಒಂದು ಸಿಟಿ, ನಮ್ಮ ಊರೇ ತಗೊಳ್ಳೋಣ. ಇದು ಒಂದು ಸೌದತ್ತಿ. ಓಕೆ, ಸೌದತ್ತಿ, ಮೈ ಪ್ಲೇಸ್ ವೇರ್ ಐ ಆಮ್ ಡ್ವೆಲಿಂಗ್. ಸೌದತ್ತಿ ಅಂತ ಇದು ಧಾರವಾಡ. ಎಲ್ಲರಿಗೂ ಸೌದತ್ತಿ ಗೊತ್ತಿಲ್ಲ ಅಂದ್ರೂ ಧಾರವಾಡ ಅಂತ ಗೊತ್ತಿರುತ್ತೆ. ಧಾರವಾಡ, ವಿದ್ಯಾಕಾಶಿ, ಧಾರವಾಡ. ಹಿಯರ್ ವಾಟ್ ಇಸ್ ಐ ಲೆಫ್ಟ್ ದ ಗ್ಯಾಪ್ ಹಿಯರ್. ಇಲ್ಲಿ ನೋಡ್ರಿ, ಟು ಹಿಯರ್, ಇಲ್ಲಿಂದ ಹೋಗ್ಬೇಕಲ್ಲ. ಇಲ್ಲಿಂದ ಹೋಗ್ಬೇಕಾದ್ರೆ ವಾಟ್ ಯು ಹ್ಯಾವ್ ಟು ಕ್ರಾಸ್ ಹಿಯರ್? ಬ್ರಿಡ್ಜ್. ಇಟ್ಸ್ ಅ ಬ್ರಿಡ್ಜ್. ನೋಡ್ರಿ, ಬ್ರಿಡ್ಜ್. Now look at the sentence. What I will write the sentence here. I am in college. I am in college. Notice, in this sentence the preposition is in. What it is acting? ಈ sentence ಒಳಗೆ ಏನು ಮಾಡುತ್ತೆ? ಬ್ರಿಡ್ಜ್ ಕೆಲಸನ ಮಾಡುತ್ತೆ. ನೋಡ್ರಿ, ಬ್ರಿಡ್ಜ್ ಅನ್ನ, ಇದು ಸಬ್ಜೆಕ್ಟ್ and this is object, and preposition is used before a noun. ಗೊತ್ತಾ? ಇಲ್ಲಿ ನೋಡಿ, ಬಿಫೋರ್ ಅ noun, ಕಾಲೇಜ್ ಇಸ್ ಅ noun. ಇದೇನ್ ಮಾಡುತ್ತೆ? ಇನ್ ಅನ್ನೋದು ಇಲ್ಲಿ ಬ್ರಿಡ್ಜ್ ಕೆಲಸ ಮಾಡುತ್ತೆ. ನೋಡ್ರಿ, ಬ್ರಿಡ್ಜ್ ಅನ್ನ, ಈ ಒಂದು ಪಾರ್ಟ್ ಅನ್ನ, ಯಾವುದು ಈ ಪಾರ್ಟ್ ಅನ್ನ ಮತ್ತು ಇದು ಪಾರ್ಟ್ ಅನ್ನ ಕೂಡಿಸತ್ತೆ. ಅದೇ ರೀತಿ ಮತ್ತೊಂದು ಎಕ್ಸಾಂಪಲ್ ನೋಡೋಣ. ಈಗ ನೋಡ್ರಿ, ಐ ಆಮ್ ಗೋಯಿಂಗ್ ಟು ಹುಬ್ಳಿ. ಇಲ್ಲಿ ನೋಡಿ, ಇದೊಂದು ಸಬ್ಜೆಕ್ಟ್ ಅಂಡ್ ಹುಬ್ಳಿ ಅನ್ನೋದೊಂದು ಆಬ್ಜೆಕ್ಟ್. ಇದು ಒಂದು ನೌನ್. ಇದನ್ನ ಕನೆಕ್ಟ್ ಮಾಡುವಂತ ಕೆಲಸ, ಬ್ರಿಡ್ಜ್ ಮಾಡುವಂತ ಕೆಲಸ, ಕೂಡಿಸುವಂತ ಕೆಲಸ ಏನ್ ಮಾಡುತ್ತೆ? ಪ್ರಪೋಸಿಷನ್ ಮಾಡುತ್ತೆ. ಸೊ ನಾವು ಯು ಹ್ಯಾವ್ ಅಂಡರ್ಸ್ಟುಡ್ ದಟ್ ಪ್ರಪೋಸಿಷನ್ ಆಕ್ಟ್ಸ್ ಆಸ್ ಅ ಬ್ರಿಡ್ಜ್. ಮೈ ಡಿಯರ್ ಸ್ಟೂಡೆಂಟ್ಸ್, ಇಲ್ಲಿ ನೋಡ್ರಿ, ಬ್ರಿಡ್ಜ್ ಮಾಡುವಂತ ಕೆಲಸ. ಬ್ರಿಡ್ಜ್ ಏನ್ ಮಾಡುತ್ತೆ? ಈ ಒಂದು ದಡದಿಂದ ಈ ದಡಕ್ಕೆ ಕೂಡಿಸ್ತತಿ. ನಿಮ್ನ ಏನ್ ಮಾಡುತ್ತೆ? ಒಯ್ದೈತಿ. ಇದು ನೋಡ್ರಿ, ಬ್ರಿಡ್ಜ್ ಕೆಲಸ. ಪ್ರಪೋಸಿಷನ್ ಅದೇ ರೀತಿ ಕೆಲಸ ಮಾಡುತ್ತೆ. ದಟ್ಸ್ ಇಟ್. ಜಸ್ಟ್ as far as I understood this concept. Okay. Now we are going to see one by one. There are so many A, B, fill in the blanks. Must ನೋಡ್ರಿ, ಇಲ್ಲಿ ಈಗ ನಿಮ್ಮ ವರ್ಕ್ ಬುಕ್ ಅಲ್ಲಿ ಕೆಲವೊಂದು ರಾಂಗ್ ಪ್ರಪೋಸಿಷನ್ ಕೊಟ್ಟಿದ್ದಾರೆ, ನಾವು ಸರಿ ಮಾಡೋದೈತಿ. ದೆನ್ ಪ್ರಪೋಸಿಷನ್ ಆಫ್ ಪ್ಲೇಸ್ ಅಂಡ್ ಪ್ರಪೋಸಿಷನ್ ಆಫ್ ಟೈಮ್, ಎವ್ರಿಥಿಂಗ್ ಇಸ್ ಗೇಮ್. ವಿ ಹ್ಯಾವ್ ಮಚ್ ಮೋರ್ ಟು ಡೂ. ಲೆಟ್ಸ್ ಸ್ಟಾರ್ಟ್ ವಿಡಿಯೋ. First of all, identify the prepositions in the following sentences and underline them. ಏನ್ ಮಾಡ್ಬೇಕು? ನೀವು ಅದನ್ನ ಅಂಡರ್ಲೈನ್ ಮಾಡ್ಬೇಕಾಗಿದೆ. He threw the ball across the court. ನೋಡ್ರಿ, ಅಕ್ರಾಸ್ ಅನ್ನೋದನ್ನ ಪ್ರಪೋಸಿಷನ್ಸ್ ನಾ ಹೇಳ್ತೇನೆ ಯಾವಾಗ ಅಕ್ರಾಸ್ ಯೂಸ್ ಆಗುತ್ತೆ ಅಂತ. ಲೆಟ್ ಮಿ ಇರೇಸ್ ದಿಸ್ ಒನ್. ಇದನ್ನ ಏನ್ ಮಾಡ್ಬೇಕು ನೀವು ಆತ್ಮೀಯ ವಿದ್ಯಾರ್ಥಿಗಳೇ? ಜಸ್ಟ್ ಆನ್ಸರ್ ನೋಡ್ಬಿಟ್ಟು ನಿಮ್ಮ ವರ್ಕ್ ಬುಕ್ ಅಲ್ಲಿ ಬರ್ಕೊಳ್ಬೇಡ್ರಿ. ಫಸ್ಟ್ ಆಫ್ ಆಲ್ ಬ್ಲಾಂಕ್ ವರ್ಕ್ ಬುಕ್ ಏನ್ ನಿಮ್ದು ಐತಲ್ಲ, ನೀವು ಸಾಲ್ವ್ ಮಾಡ್ರಿ. ಫಸ್ಟ್ ಆಫ್ ಆಲ್ ಯು ಟ್ರೈ ಯುವರ್ ಸೆಲ್ಫ್, ದೆನ್ ಯು ವಾಚ್ ದಿಸ್ ವಿಡಿಯೋ. ಓಕೆ, ಇಲ್ಲಿ ನೋಡ್ರಿ, ಅಕ್ರಾಸ್ ಅನ್ನೋದು ಯಾವಾಗ ಯೂಸ್ ಆಗುತ್ತೆ? ಈ ರೀತಿ ನೋಡ್ರಿ, ಅಡ್ಡಲಾಗಿ. ಇದೊಂದು ರೋಡು, ಒಬ್ಬ ಮನುಷ್ಯಪ್ಪ, ಒಂದು ಬಾಯ್ ತಿಳ್ಕೊಂಡ್ರೆ ನಾನು ಅಂತ ಹೇಗ ನಾನು ಈ ಕಡೆ ಹೋಗ್ಬೇಕು. ಇದು ಅಕ್ರಾಸ್ ಯೂಸ್ ಆಗುತ್ತೆ. ಹಿ ಥ್ರೂ ದ ಬಾಲ್ ಅಕ್ರಾಸ್ ದ ಕೋರ್ಟ್. ಹಿಂಗ ಅಡ್ಡಲಾಗಿ, ಇದಕ್ಕೆ ಅಕ್ರಾಸ್. ದೇ ಡ್ರೂ ಅಲಾಂಗ್ ದ ರೋಡ್. ಡ್ರೂ ಅಂದ್ರೆ ಇಲ್ಲಿ ಸ್ಟ್ರೇಟ್, ಇದೊಂದು ರೋಡು. ಇಲ್ಲಿ ನೋಡಿ, ಸ್ಟ್ರೇಟ್ ಡೈರೆಕ್ಷನ್ ಸೂಚಿಸ್ತೈತಿ. ಮೂವಿಂಗ್ ಟುವರ್ಡ್ಸ್ ಒನ್ ಡೈರೆಕ್ಷನ್. ಇದೇ ಮಾಡುತ್ತೆ, ಇದು ಅಲಾಂಗ್. ವಿ ವಾಕ್ ಅಲಾಂಗ್ ದ ರೋಡ್ ಅಂತ ಅಂತೀವಿ. ನೆಕ್ಸ್ಟ್ ಥರ್ಡ್ ನೋಡ್ರಿ, ಕಮ್ ಅಂಡ್ ಸಿಟ್ ನೆಕ್ಸ್ಟ್ ಟು ಮೀ. ನೆಕ್ಸ್ಟ್ ಅನ್ನೋದೊಂದು ಪ್ಲೇಸ್ ಆಫ್ ಪ್ರಪೋಸಿಷನ್. ನೆಕ್ಸ್ಟ್ ಒಂದು ಬಿಸೈಡ್ ಅಂದಂಗ. ಓಕೆ, ಬಿಸೈಡ್. ಕಮ್ ಅಂಡ್ ಸಿಟ್ ನೆಕ್ಸ್ಟ್ ಟು ಮೀ, ಬಾಜು ಬಂದು ಕೂಡು ಬಾ ಅಂದಂಗ. ನೆಕ್ಸ್ಟ್ ಟು ಮೀ ಇದು ಪ್ರಪೋಸಿಷನ್. ಅಂಡ್ ಪ್ಲೀಸ್ ಡೋಂಟ್ ಬಿ ಆಂಗ್ರಿ ವಿತ್ ಮೀ. ವಿತ್ ಅನ್ನೋದು ಒಂದು ಪ್ರಪೋಸಿಷನ್. ಓಕೆ, ಐಡೆಂಟಿಫೈ ಮಾಡಿದ್ರಿ. ಈಗ ನೆಕ್ಸ್ಟ್ move to the fill in the blanks with appropriate prepositions from the brackets. Appropriate prepositions, ಎರಡು preposition ಕೊಟ್ಟಿದ್ದಾರೆ. ನೀವು ಮಾಡಬೇಕು, ಅದನ್ನ ಒಂದನ್ನು ಸೆಲೆಕ್ಟ್ ಮಾಡ್ಕೋಬೇಕು. My dear students, if you are new on my channel, subscribe the channel for upcoming updates. ಒಂದು ಅಪ್ಡೇಟ್ ಅನ್ನ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. I will be coming very soon on live.
ನನ್ನ ಒಂದು ವಿಡಿಯೋ ಕ್ಲಾಸ್ ಅನ್ನು ನೀವು ಲೈವ್ ಅಲ್ಲಿ ನೋಡಬಹುದು ವೆರಿ ಸೂನ್. ಮೈ ಡಿಯರ್ ಸ್ಟೂಡೆಂಟ್ಸ್, ಸಬ್ಸ್ಕ್ರೈಬ್ ದ ಚಾನಲ್ ಸೊ ದಟ್ ಯು ವಿಲ್ ಗೆಟ್ ದ ನೋಟಿಫಿಕೇಶನ್ ಇನ್ ಟೈಮ್. ರೇವತಿ ಗೋ ಅಂಡ್ ಸಿಟ್ ಬಿಸೈಡ್ ಆರ್ ಬಿಸೈಡ್ಸ್ ಶೋಭಾ. ನೋಡಿ ಬಿಸೈಡ್ ಅನ್ನೋದು ಆನ್ಸರ್ ಐತಿ. ಯಾಕೆ ಬಿಸೈಡ್ಸ್ ರಾಂಗ್ ಐತಿ ಹೇಳ್ತೀನಿ ನೋಡಿ. ಇದು ಬಿಸೈಡ್ ಅನ್ನೋದು ಆನ್ಸರ್ ಆಯ್ತು. ಇದು ಯಾಕೆ ರಾಂಗ್? ಬಿಸೈಡ್ಸ್ ಅನ್ನೋದು ಹೊರತಾಗಿ ಅಂತ ಮೀನಿಂಗ್ ಕೊಡ್ತದೆ. ಹೊರತಾಗಿ ಬಿಟ್ಟು ಬಂದ್ಬಿಟ್ಟು. ಫಾರ್ ಎಕ್ಸಾಂಪಲ್, ಮೈ ಫಾದರ್ ಹ್ಯಾಸ್ ಅ ಕಾರ್. ನಮ್ಮ ಫಾದರ್ ಕಡೆ ಒಂದು ಕಾರ್ ಐತಿ. ಕಾರ್ ಇದ್ಕೊಂಡ್ಬಿಟ್ಟು ಬಿಸೈಡ್ಸ್ ಹ್ಯಾವಿಂಗ್ ಅ ಕಾರ್ ಮೈ ಫಾದರ್ ಈಸ್ ಪರ್ಚೇಸಿಂಗ್ ಅನದರ್ ಕಾರ್. ನೋಡ್ರಿ ಬಿಸೈಡ್ಸ್. ಇನ್ನು ನಿಮ್ಮ ಕಡೆ ಒಂದು ಮೊಬೈಲ್ ಐತಿ. ಮೊಬೈಲ್ ಬಿಸೈಡ್ಸ್ ಮೈ ಓಲ್ಡ್ ಮೊಬೈಲ್ ಐ ಆಮ್ ಗೋನಾ ಪರ್ಚೇಸ್ ನ್ಯೂ ಒನ್. ಬದಲಾಗಿಲ್ಲ, ಅದ್ರ ಜೊತೆಗೆ ಇದಕ್ಕೊಂಡ್ಬಿಟ್ಟು ಇನ್ನೊಂದು ತಗೊಳ್ಳೋದು, ಅದಕ್ಕೆ ಬಿಸೈಡ್ ಅಂತ ಕರಿತೀವಿ. ಓಕೆ. ಹ್ಯಾಸ್ ದ ಟ್ರೈನ್ ಥ್ರೂ ಆರ್ ಫ್ರಾಮ್ ಮೈಸೂರ್ ಅರೈವ್ಡ್. ಥ್ರೂ ಅನ್ನೋದು ಬೇರೆ ಇದಕ್ಕೆ ಯೂಸ್ ಆಗತ್ತೆ, ಅದು ಹೇಳ್ತೀನಿ ನೆಕ್ಸ್ಟ್ ಬರುತ್ತೆ. ಅದು ಹ್ಯಾಸ್ ದ ಟ್ರೈನ್ ಫ್ರಾಮ್ ಮೈಸೂರು ಅರೈವ್ಡ್ ಪ್ರಶ್ನೆ ಐತಿ. ಡೋಂಟ್ ಈಟ್ ಎನಿಥಿಂಗ್ ಇನ್ ಬಿಟ್ವೀನ್ ಮೀಲ್ಸ್ ಆಸ್ ಇಟ್ ಈಸ್ ಬ್ಯಾಡ್ ಫಾರ್ ಹೆಲ್ತ್. ಡೋಂಟ್ ಈಟ್ ಎನಿಥಿಂಗ್ ಆನ್ಸರ್ ಏನಾಗುತ್ತೆ ಹೇಳ್ರಿ? ಬಿಟ್ವೀನ್ ಆರ್ ಇನ್ ಬಿಟ್ವೀನ್. ಬಿಟ್ವೀನ್ ನೋಡ್ರಿ, let me tell the mean difference between in between and between. Between ಅನ್ನೋದು ಎರಡು ಪರ್ಸನ್ ಜೊತೆಗೆ, ಟೂ ಪರ್ಸನ್ಸ್. ಬಿಟ್ವೀನ್ ಈಸ್ ಯೂಸ್ ವಿತ್ ದ ಟೂ ಪರ್ಸನ್ಸ್ ಇದ್ದಾಗ. ಇಲ್ಲಿ ಇನ್ ಬಿಟ್ವೀನ್ ಯಾವಾಗ ಯೂಸ್ ಆಗುತ್ತೆ ಗೊತ್ತೇನ್ರಿ? ಥಿಂಗ್ಸ್ ಇದ್ದಾಗ. ನಾವು ದ ಥಿಂಗ್ ಯಾವ್ದ್ರ ಬಗ್ಗೆ ಮಾತಾ ಆಗತೈತಿ ಇಲ್ಲಿ? ಡೋಂಟ್ ಈಟ್ ಎನಿಥಿಂಗ್ ಇನ್ ಬಿಟ್ವೀನ್ ಮೀಲ್ಸ್. ನೋಡ್ರಿ, ಮೀಲ್ಸ್ ಆಸ್ ಇಟ್ ಈಸ್ ಬ್ಯಾಡ್ ಫಾರ್ ಹೆಲ್ತ್. ಇದು ವ್ಯಕ್ತಿಗಳ ಬಗ್ಗೆ ಮಾತಾಡತಿಲ್ಲ ಇಲ್ಲಿ. ದಟ್ಸ್ ವೈ ಇನ್ ಬಿಟ್ವೀನ್ ಈಸ್ ಯೂಸ್ಡ್. ಅಗರ್ ಇಫ್ ಇನ್ ಕೇಸ್ ವ್ಯಕ್ತಿಗಳ ಬಗ್ಗೆ ಮಾತಾಗಿತ್ತಪ್ಪ ಅಂದ್ರೆ ಬಿಟ್ವೀನ್ ಯೂಸ್ ಆಗಿತ್ತು. ಇಲ್ಲಿ ಇನ್ ಬಿಟ್ವೀನ್ ಇಸ್ ದ ರೈಟ್ ಆನ್ಸರ್. ವರುಣ್ ವೇಟೆಡ್ ಡ್ಯಾಶ್ an hour ಫಾರ್ his ಸಿಸ್ಟರ್ at the bus stop. ವರುಣ್ ವೇಟೆಡ್ ಫಾರ್ an hour. ಫಾರ್ ಯಾವಾಗ ಯೂಸ್ ಆಗತ್ತೆ? ವೆನ್ ಪೀರಿಯಡ್ ಆಫ್ ಟೈಮ್ ಆರ್ ಒಂದು ಸಮಯನ್ನ ಎಷ್ಟು ಕ್ಯಾಲ್ಕುಲೇಟ್ ಮಾಡಿದಾಗಿ, ಅಥವಾ ಅದು ಎಷ್ಟು ಕ್ಯಾಲ್ಕುಲೇಟೆಡ್ ಅವರ್ಸ್ ಅಂತ ಕರಿತೀವಿ, ಅವಾಗ ಯೂಸ್ ಆಗುತ್ತೆ ಫಾರ್. ಐ ವೇಟೆಡ್ ಫಾರ್ an hour. ಐ ಹ್ಯಾವ್ ಬೀನ್ ವೇಟಿಂಗ್ ಸಿನ್ಸ್ ಅನ್ನೋದು ಯಾವಾಗತ್ತೆ? ಯಾವುದೊಂದು ಪೀರಿಯಡ್ ಆಫ್ ಟೈಮ್ ಬಿಗಿನಿಂಗ್ ಆಗೋದ್ರಿಂದ. ನಾನು ಬಹಳಷ್ಟು ವಿಡಿಯೋದಲ್ಲಿ ಹೇಳಿದ್ದೀನಿ, ಸಿನ್ಸ್ ಯೂಸ್ ಫಾರ್ ಸ್ಟಾರ್ಟಿಂಗ್ ಪಾಯಿಂಟ್ ಅಂತ ಯೂಸ್ ಮಾಡಿದಾಗ ಆಗುತ್ತೆ. ಓಕೆ. ವಿಜಯ್ ಈಸ್ ನಾಟ್ ಅಫ್ರೇಡ್ ಆಫ್ ಸಿಂಗಲ್ ಓ ಎಫ್ ಇದ್ರೆ ಇದು ಕನೆಕ್ಟ್ ಮಾಡ್ತೀವಿ. ನೋಡ್ರಿ, ಇದು ಕನೆಕ್ಟ್. ದಿಸ್ ಒನ್ ಈಸ್ ಕನೆಕ್ಟ್ ಅಂಡ್ ದಿಸ್ ಒನ್ ಓ ಡಬಲ್ ಎಫ್ ಈಸ್ ಡಿಸ್ಕನೆಕ್ಟ್. ಯಾವ ರೀತಿ ಡಿಸ್ಕನೆಕ್ಟ್ ಅಂದ್ರೆ ಇದು ಕೂಡಿಸ್ತದೆ. ಐ ಆಮ್ ಅ ಫ್ರೆಂಡ್ ಆಫ್ ರಮೇಶ್ ಕೂಡಿಸ್ತತಿ. ದಟ್ ಏರೋಪ್ಲೇನ್ ಈಸ್ ಟೇಕಿಂಗ್ ಆಫ್. ನೋಡ್ರಿ, ಏರೋಪ್ಲೇನ್ ಟೇಕ್ಸ್ ಆಫ್ ಅಂತ ಕರಿತೀವಿ. ನೋಡ್ರಿ, ಟೇಕ್ ಆಫ್ ಅನ್ನೋದು ಬಿಟ್ಟು ಹೋಗೋದು, ಭೂಮಿಯಿಂದ ಬಿಟ್ಟು ಹೋಗೋದಕ್ಕೆ ಅದಕ್ಕೆ ಡಿಸ್ಕನೆಕ್ಟ್ ಆಗತ್ತೆ. ಬಟ್ ಇಲ್ಲಿ ಕನೆಕ್ಟ್ ಆಗೋದಕ್ಕೆ ಆಫ್. ಲೆಟ್ಸ್ ಮೂವ್ ಟು ದ ನೆಕ್ಸ್ಟ್ ಕ್ವಶನ್ಸ್. ಕರೆಕ್ಟ್ ದ ಫಾಲೋವಿಂಗ್ ಸೆಂಟೆನ್ಸಸ್. ಏನ್ ಮಾಡ್ಬೇಕು? ಇದನ್ನ ರಾಂಗ್ ಪ್ರಪೋಸಿಷನ್ ಬಳಕೆ ಮಾಡಲಾಗಿದೆ, ತಪ್ಪಾಗಿ ಬಳಕೆ ಮಾಡಲಾಗಿದೆ. ವಾಟ್ ಯು ಹ್ಯಾವ್ ಟು ಡೂ? ಯು ಹ್ಯಾವ್ ಟು ಕರೆಕ್ಟ್ ಇಟ್. ದ ಶಾಪ್ಸ್ ಇನ್ ದ ಸಿಟಿ ಓಪನ್ ಆಟ್ ಅಂತ ಆಗ್ಬೇಕು. ಯಾಕಂದ್ರೆ ಎಕ್ಸಾಕ್ಟ್ ಟೈಮ್ ಇದೆ, ಅದು ಆಟ್. ಹಿ ಲಿವ್ಸ್ ಇನ್ ಮುಂಬೈ ಅಂತ ಆಗ್ಬೇಕು. ಮುಂಬೈ ಒಂದು ಬಿಗ್ ಪ್ಲೇಸ್ ಇದ್ದಾಗ ಮುಂಬೈ. ಇಫ್ ಯು ಆರ್ ಟಾಕಿಂಗ್ ಅಬೌಟ್ ದ ಸ್ಮಾಲರ್ ಪ್ಲೇಸ್ ಇನ್ ಮುಂಬೈ ಲೈಕ್ ಪುನಾ, ಅದು ಆಟ್. ಓಕೆ. ಹಿ ಕಟ್ an apple by a knife. ವೆರಿ ಇಂಪಾರ್ಟೆಂಟ್ ಪ್ರಪೋಸಿಷನ್ಸ್ ಮೈ ಡಿಯರ್ ಸ್ಟೂಡೆಂಟ್ಸ್. ಹಿಯರ್ ಬೈ ತಪ್ಪಾಗುತ್ತಾ? ಇಲ್ಲ ವಿತ್ ಹಚ್ಚಬೇಕು. ವಿತ್ ಇದು ನಾನು ಬಹಳಷ್ಟು ವಿಡಿಯೋದಲ್ಲಿ ಹೇಳಿದ್ದೀನಿ. ಮೊದಲು SLC ಅಲ್ಲಿ ಅಥವಾ PUC ಓಲ್ಡ್ ವಿಡಿಯೋಸ್ ಅಲ್ಲಿ ಹೇಳಿದ್ದೀನಿ. ಬಟ್ ಆಸ್ ಯು ಆರ್ ನ್ಯೂ ಮೈ ಡಿಯರ್ ಸ್ಟೂಡೆಂಟ್ಸ್, ವಿತ್ ಯೂಸ್ ಆಗೋದು ಇನ್ಸ್ಟ್ರೂಮೆಂಟ್ ಆಗಿ ಯೂಸ್ ಬಂದಾಗ. ಇನ್ಸ್ಟ್ರೂಮೆಂಟ್, ಫಾರ್ ಎಕ್ಸಾಂಪಲ್, ಐ ಬ್ರಷ್. ನಾ ಬ್ರಷ್ ಮಾಡ್ತೀನಿ. ಐ ಬ್ರಷ್ ವಿತ್ ಅ ಸೆನ್ಸೋಡೈನ್ ಬ್ರಷ್. ಫಾರ್ ಎಕ್ಸಾಂಪಲ್ ನೋಡ್ರಿ, ಐ ಬ್ರಷ್ ಮೈ ಟೀತ್ with a Sensodyne brush. ಅಥವಾ I cut cucumber with a knife. ನೈಫ್ ಅನ್ನೋದು ಇಲ್ಲಿ ಏನ್ ಹೇಳ್ರಿ? ಇನ್ಸ್ಟ್ರೂಮೆಂಟ್ ಆಗಿ ಒಂದು ವಸ್ತುವಿಂದ ಯೂಸ್ ಆಗುತ್ತೆ. ಹೌದಾ? ಓಕೆ. ಬೆಸ್ಟ್ ಎಕ್ಸಾಂಪಲ್, ಈಗ ನಾನು ಈ ಒಂದು ಕ್ಲಾಸ್ ಮಾಡ್ಬೇಕಾದ್ರೆ ಯಾವ ಪೆನ್ ಯೂಸ್ ಮಾಡತ್ತೀನಿ? ಡಿಜಿಟಲ್ ಪೆನ್ ಯೂಸ್ ಮಾಡತ್ತೀನಿ. ಐ ಆಮ್ ರೈಟಿಂಗ್ ವಿತ್ ಅ ಡಿಜಿಟಲ್ ಪೆನ್, ನಾಟ್ ಫ್ರಾಮ್. ವಿತ್ ಇನ್ಸ್ಟ್ರೂಮೆಂಟ್ ಆಗಿ ಬರುತ್ತೆ. ಇಟ್ ಹ್ಯಾಸ್ ಬೀನ್ ರೈನಿಂಗ್ ಸಿನ್ಸ್ 3 hours. ನೋಡ್ರಿ, ಸಿನ್ಸ್ 3 hours. ಎಲ್ಲಿ ಕ್ಯಾಲ್ಕುಲೇಟೆಡ್ ಟೈಮ್ ಇರುತ್ತಲ್ಲ ಅಲ್ಲಿ ಏನ್ ಬರಬೇಕು? ಫಾರ್ ಬರುತ್ತೆ. ಸಿನ್ಸ್ ಅನ್ನೋದು ಯಾವಾಗ ಸ್ಟಾರ್ಟ್ ಆಗೈತೆ ಅನ್ನೋದಕ್ಕೆ ಬರುತ್ತೆ. ಬಟ್ ಇಲ್ಲಿ ಸಿನ್ಸ್ ಅಲ್ಲ, ಅದು ಫಾರ್ 3 hours. ಡಿಸ್ಟ್ರಿಬ್ಯೂಟ್ ದ ಮ್ಯಾಂಗೋಸ್ ಬಿಟ್ವೀನ್ ಆಲ್ ದ ಸ್ಟೂಡೆಂಟ್ಸ್. ಬರಂಗಿಲ್ಲ, ಅಮಂಗ್ ಆಲ್ ದ ಸ್ಟೂಡೆಂಟ್ಸ್.
ಅಮಂಗ್ ಆಲ್ ದ ಸ್ಟೂಡೆಂಟ್. 3 ಸ್ಟೂಡೆಂಟ್ಸ್ ಇದ್ದಾಗ ಅಲ್ಲಿ ಅಮಂಗ್. ಲೆಟ್ಸ್ ಮೂವ್ ಟು ದ ನೆಕ್ಸ್ಟ್ ಒನ್. ವೆರಿ ಇಂಪಾರ್ಟೆಂಟ್ ನೋಡ್ರಿ. ನೆಕ್ಸ್ಟ್ ಬರೋದು ಪ್ರಪೋಸಿಷನ್ ಆಫ್ ಪ್ಲೇಸ್. ಪ್ರಪೋಸಿಷನ್ ಆಫ್ ಪ್ಲೇಸ್ ನೋಡ್ರಿ. ಇಲ್ಲಿ ಆಲ್ರೆಡಿ ನಿಮಗೆ ಕ್ವಶನ್ಸ್ ಅನ್ನು ಕೊಟ್ಟಿದ್ದಾರೆ. ಏನ್ ಮಾಡ್ಬೇಕು ಹೇಳ್ರಿ ನೀವು? Look at the picture below. Each of them write the appropriate preposition of place given in brackets. ನೋಡಿ, beside, below, behind, under, on, in front of, above ಕೊಟ್ಟಿದ್ದಾರೆ. ಇದು ಬಾಕ್ಸ್. ಇದು ಬಾಕ್ಸ್ ಏನ್ ಮಾಡ್ಬೇಕು ನೀವು? ಇಮ್ಯಾಜಿನ್ ಮಾಡ್ಕೊಟ್ಟು ಒಂದು ಬಾಕ್ಸ್ ಅಂಡ್ ದೇರ್ ಇಸ್ ಅ ಬಾಲ್. ಇದು ಬಾಲ್ ಅಂತ ಏನ್ ಮಾಡ್ಬೇಕು? ಎಲ್ಲಿ ಯಾವ ಪ್ಲೇಸಿಗೆ ಐತೆ ಹೇಳ್ಬೇಕು ಅಷ್ಟೇ. ಅದು ಮತ್ತಿಲ್ಲ. ನೀವು ಐಡೆಂಟಿಫೈ ಮಾಡ್ಬೇಕು. ಈ ಬಾಲ್ ಯಾವ ಕಡೆ ಐತೆ ಹೇಳ್ರಿ? ಈಗ ಬಾಲ್ ಬಿಲೋ ಐತೆ, ಅಬೋ ಐತೆ, ಬಿಹೈಂಡ್ ಐತೆ? ಎಲ್ಲಿದೆ ಬಾಲ್ ಇರುವುದು? ಬಾಲ್ ಇರುವುದು ಓವರ್. ಓವರ್ ದ ಬಾಲ್ ಈಸ್ ಓವರ್ ದ ಬಾಕ್ಸ್. ಓವರ್ ಯಾವಾಗ ಇಲ್ಲಿ ಡಿಸ್ಟೆನ್ಸ್ ಕಮ್ಮಿ ಇರುತ್ತೆ ನೋಡಿ. ಡಿಸ್ಟೆನ್ಸ್ ಕಮ್ಮಿ ಇರುತ್ತೆ. ಓಕೆ, ಈಗ ನಾನು ಇಲ್ಲಿ ಕೂತಿದ್ದೀನಿ, ನನ್ನ ಮೇಲ್ಗಡೆ ಫ್ಯಾನ್ ಇದೆ. ಫಾರ್ ಎಕ್ಸಾಂಪಲ್, ವೆನ್ ಯು ಆರ್ ಸಿಟಿಂಗ್ ಇನ್ ಕ್ಲಾಸ್ ರೂಮ್, ದೇರ್ ಈಸ್ ಅ ಫ್ಯಾನ್ ಓವರ್ ಅವರ್ ಹೆಡ್. ಓವರ್ ಮೈ ಹೆಡ್, ಓವರ್ ಅವರ್ ಹೆಡ್. ಇಲ್ಲಿ ಮೇಲೆ ಅಲ್ಲ, ಮೇಲ್ಗಡೆ ಇದ್ದಂಗೆ. ಮೇಲ್ಗಡೆಯಿಂದ ಸ್ವಲ್ಪ ಡಿಸ್ಟೆನ್ಸ್ ಅನ್ನು ತೋರಿಸ್ತಾರೆ. ಮತ್ತೆ ಇದು ಸ್ವಲ್ಪ ಡಿಸ್ಟೆನ್ಸ್ ಇಲ್ಲ ಸ್ವಲ್ಪ ಹೆಚ್ಚೈತೆ ನೋಡ್ರಿ. ಯಾವ್ದು ಹೆಚ್ಚೈತೆ? ಇದು ಹೆಚ್ಚೈತೋ ಇದು ಹೆಚ್ಚೈತೆ? ಡಿಸ್ಟೆನ್ಸ್ ಹೆಚ್ಚೈತಲ್ಲ. ಅವಾಗ ಏನ್ ಮಾಡ್ಬೇಕು ನೀವು? ಅಬೋವ್ ಅನ್ನ ಯೂಸ್ ಮಾಡಬೇಕು. ದ ಬಾಲ್ ಈಸ್ ಅಬೋವ್ ದ ಬಾಕ್ಸ್. ಅಬೋವ್ ದ ಬಾಕ್ಸ್. ಈಗ ಹತ್ಕೊಂಡಿತ್ತು ಅಂದ್ರೆ ಅದು ವೆರಿ ಸಿಂಪಲ್. ವೆನ್ ಯು ಆರ್ ಟಚಿಂಗ್ ಪೊಸಿಷನ್ ಅಥವಾ ಅದು ರೆಸ್ಟಿಂಗ್ ಪೊಸಿಷನ್ ಇದ್ದಾಗ, ಬಾಲ್ ಈಸ್ ರೆಸ್ಟಿಂಗ್ ಹಿಯರ್, ರೆಸ್ಟಿಂಗ್. ಅವಾಗ ಏನು ಯೂಸ್ ಮಾಡಬೇಕು? ಆನ್. ವೆರಿ ಸಿಂಪಲೆಸ್ಟ್ ಒನ್, ಆನ್. ಇದು ಅಬೋವ್ ಆಯ್ತು. ನೆಕ್ಸ್ಟ್ ಬಂದ್ಬಿಟ್ಟು ಬಾಲ್ ಎಲ್ಲ ಐತಿ? ಬಾಕ್ಸ್ ಮುಂದ್ಗಡೆ ಐತಿ. ಸೊ ಇನ್ ಫ್ರಂಟ್ ಆಫ್. ಇನ್ ಫ್ರಂಟ್ ಆಫ್ ಐತಿ ನೋಡ್ರಿ. ಇಲ್ಲಿದೆ ಇನ್ ಫ್ರಂಟ್ ಆಫ್. ಓಕೆ, ಇಲ್ಲಿದೆ ನೋಡ್ರಿ ಇನ್ ಫ್ರಂಟ್ ಆಫ್. ಇನ್ ಫ್ರಂಟ್ ಆಫ್ ಅನ್ನ ಬಳಕೆ ಮಾಡಿ. ಮತ್ತೆ ನೋಡ್ರಿ, ಈ ಬಾಲ್ ಯಾವ ಕಡೆ ಐತಿ? ಬಿಸೈಡ್. ಇದೇನಾಗುತ್ತೆ? ಬಿಸೈಡ್ ಅಥವಾ ನೆಕ್ಸ್ಟ್ ಅಂತ ಬರಿಬಹುದು ನೀವು. ಬಿಸೈಡ್. ಬಾಲ್ ಈಸ್ ಬಿಸೈಡ್ ದ ಬಾಕ್ಸ್. ಬಾಲ್. ನೆಕ್ಸ್ಟ್ ಇದು ಬಿಲೋ. ಇಲ್ಲಿ ನೋಡ್ರಿ, ಕೆಳಗಡೆಯನ್ನು ಸೂಚಿಸ್ತದೆ. ಇದು ಬಿಲೋ. ದಿಸ್ ಒನ್ ಈಸ್ ಬಿಲೋ. ಅಂಡ್ ದಿಸ್ ಒನ್ ಶೋಸ್ ಅಂಡರ್. ನೋಡ್ರಿ, ಅಂಡರ್. ನೆಕ್ಸ್ಟ್ ಇದು ಹಿಂದ್ಗಡೆ ಏನೈತಲ್ಲ, ಅದು ಬಿಹೈಂಡ್. ಬಿಹೈಂಡ್. ವಿ ಯೂಸ್ ಟು ಸಿಟ್ ಬಿಹೈಂಡ್ the class. Behind. We used to stand behind my friends. Idu behind. Okay. Here comes the preposition of time. Idu bhಳ important ನೋಡ್ರಿ. Most important ಇದು. ಇಲ್ಲಿ ಏನ್ ಮಾಡ್ಬೇಕು ನೀವು? Refer to the picture given below and complete the sentences with the at, on, in. At ಅನ್ನೋದು ಯಾವಾಗ ಯೂಸ್ ಆಗುತ್ತೆ? ಇಲ್ಲಿ ನೋಡ್ರಿ, ಫಿಕ್ಸ್ ಟೈಮ್ ಇದ್ದಾಗ, ಆರ್ ಸ್ಪೆಸಿಫಿಕ್ ಟೈಮ್ ಅಂಡ್ ಪ್ಲೇಸ್. PT ನೋಡ್ರಿ, PT ಅಂತ ನೆನಪಿಟ್ಕೊಂಡ್ರಿ. ಸ್ಪೆಸಿಫಿಕ್ ಇದು ಟೈಮ್ ಇದ್ದಾಗ ಮತ್ತು ಪ್ಲೇಸ್ ಇದ್ದಾಗ. P ಫಾರ್ ಪ್ಲೇಸ್, ಸ್ಪೆಸಿಫಿಕ್ ಪ್ಲೇಸ್, ಅಂಡ್ T ಫಾರ್ ಟೈಮ್. PT ಅಂತ ನೆನಪಿಟ್ಕೊಂಡ್ರಿ. I get up at 5 p.m. I get up at 7 a.m. I get up at 12 o'clock. Exact time. ನೆಕ್ಸ್ಟ್ ಆನ್ ಯೂಸ್ ಆಗೋದು ದಿನಗಳು ಬಂದಾಗ, ಡೇಸ್ ಬಂದಾಗ. ಆನ್ ಈಸ್ ಯೂಸ್ ಆನ್ ಡೇಸ್. I go to school. I don't go to school on Sunday. I don't go to school on Sunday. My birthday is on Thursday. My birthday is on Friday. Like this. ಇನ್ನು ಬಳಕೆ ಆಗೋದು ವೀಕ್ಸ್ ಬಂದಾಗ. ವೀಕ್ಸ್ ಯಾವಾಗ ಬಳಕೆ ಆಗತ್ತಪ್ಪ ಅಂದ್ರೆ, we met in last week and we had a meet. We went there in the last month. ಬಗ್ಗೆ ಬರುತ್ತೆ. ಇಯರ್ಸ್ ಬಂದಾಗ, ಇಯರ್ಸ್. We got freedom in the year 1947. ನೋಡ್ರಿ, ಡೆಕೇಡ್ಸ್ ಬಂದಾಗ, 10 years ಬಂದಾಗ, ಸೆಂಚುರೀಸ್ ಬಂದಾಗ ಇನ್ ಯೂಸ್ ಆಗತ್ತೆ. ಸ್ವಲ್ಪ ಎಕ್ಸೆಪ್ಷನಲ್ ಕೇಸ್ ಅಲ್ಲಿ ಇದು ಇಂಪಾರ್ಟೆಂಟ್ ಆಗಿರೋದು. ಇನ್ ದ ಮಾರ್ನಿಂಗ್, ಇನ್ ದ ಆಫ್ಟರ್ನೂನ್, ಬಟ್ ಎಂಡ್ ಆಫ್ ದ ಡೇ ಈಸ್ ಕನ್ಸಿಡರ್ ಆಸ್ at. ಮತ್ತೊಂದು ಇಲ್ಲಿ ಕೊಟ್ಟಿಲ್ಲ ನಿಮ್ಗೆ. ಆಫ್ಟರ್ನೂನ್ ಮೀನ್ಸ್ ಎಕ್ಸಾಕ್ಟ್ಲಿ 12 PM ಇರುತ್ತಲ್ಲ, ಅವಾಗ ಏನ್ ಬೇಕು ನೀವು? at noon ಅಂತ ಕರಿತೀವಿ. at noon ಅವಾಗೂ at ಯೂಸ್ ಆಗುತ್ತೆ. ಓಕೆ, ಲೆಟ್ಸ್ ಮೂವ್ ಟು ದ ಫರ್ದರ್ ಕ್ವಶನ್ಸ್. ಇಲ್ಲಿ ಸಂಪೂರ್ಣ ಕ್ವಶನ್ಸ್ ಅದ ನೋಡ್ರಿ. ಏನ್ ಕ್ವಶನ್ಸ್ ಅದಾವಪ್ಪ ಅಂದ್ರೆ ನೋಡೋಣ ಈಗ. ಓಕೆ, ಕೊಲಂಬಸ್
ಮೇಡ್ ಹೀಸ್ ಫಸ್ಟ್ ವೋವೇಜ್ ಫ್ರಮ್ ಯುರೋಪ್ ಟು ಅಮೆರಿಕಾ ಇನ್ ನೋಡಿ ಇಯರ್ ಬಗ್ಗೆ ನಾವು ಹೇಳಿದೆ ನಿಮಗೆ ಇಯರ್ ಬಂದಾಗ ವರ್ಷ ಬಂದಾಗ ಇನ್ ಬಳಕೆ ಆಗುತ್ತೆ ನೀಲ್ ಆರ್ಮ್ಸ್ಟ್ರಾಂಗ್ ವಾಸ್ ದ ಫಸ್ಟ್ ಮ್ಯಾನ್ ಟು ವಾಕ್ ಆನ್ ದ ಮೂನ್ ಆನ್ ಡೇ ಬಂದಾಗ ಅಥವಾ ಡೇಟ್ ಬಂದಾಗ ಆನ್ 21st July 1969 I am just going out for shopping I will be back in about 20 minutes ಟೈಮ್ ಬಂದಾಗ ಯೂಸ್ ಆಗುತ್ತೆ the course begins on January ನೋಡ್ರಿ ದಿನಾಂಕ ಇದ್ದಾಗ on January and ends sometime in April ಮಂತ್ ಬಂದಾಗ ಕೂಡ ಇನ್ ಬಳಕೆ ಆಗುತ್ತೆ ನೆಕ್ಸ್ಟ್ if the sky is clear you can see the stars yes ಆನ್ಸರ್ ಹೇಳ್ರಿ ಇದರ ಆನ್ಸರ್ ಏನಾಗುತ್ತೆ at end of the day we use at next Shankar's brother is an engineer but he doesn't have a job at the moment ಏನಂದ್ರೆ at the moment ಯಾವುದು ಆರನೇ ಕ್ವೆಶ್ಚನ್ at the moment ಅಂತ ಆಗುತ್ತೆ at the moment the telephone and the doorbell rang at the same time my car is being repaired at the garage it will be ready in 2 hours ನೋಡಿ ಅದಕ್ಕೆ ನಮಗೆ ಸ್ಲೈಡ್ ಅಲ್ಲಿ ನೋಡಿದ್ರೆ ನಾವು ಅಲ್ಲಿ 2 hours ಬಂದಾಗ ಕೂಡ ಅವರ್ಸ್ ಬಗ್ಗೆ ಬಂದಾಗ ಇನ್ನನ್ನ ಬಳಕೆ ಆಗುತ್ತೆ in 2 hours ಒಳಗಡೆ 2 ತಾಸು ಒಳಗಡೆ ರಿಪೇರಿ ಆಗುತ್ತೆ ಅಂದಂಗ ಓಕೆ ಪ್ರಪೋಸಿಷನ್ ಆಫ್ ಮೂಮೆಂಟ್ ನೋಡಿ ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂತ ಒಂದು ವಿಷಯ ಇದು ಪ್ರಪೋಸಿಷನ್ ಆಫ್ ಮೂಮೆಂಟ್ ಫಸ್ಟ್ ಕ್ವಶನ್ ಅಲ್ಲಿ ಏನಿತ್ತು ಹೇಳ್ರಿ ಇಲ್ಲಿ ನೋಡ್ರಿ ಅಕ್ರಾಸ್ ಬಗ್ಗೆ ಕೇಳಿದ್ರು ನಾ ಹೇಳಿದೆ ನಮಗೆ ಅಕ್ರಾಸ್ ಅಂದ್ರೆ ಅಡ್ಡಲಾಗಿ ಅಂದಂಗ ಇಲ್ಲಿ ನೋಡ್ರಿ ಹಿಯರ್ ವಿ ಹ್ಯಾಡ್ ಟು ಐಡೆಂಟಿಫೈ ದ ವರ್ಡ್ ಪ್ರಪೋಸಿಷನ್ ಮಾಡಿದೀವಿ ಅಕ್ರಾಸ್ ಯಾವಾಗ ಮಾಡೋದು ಅಡ್ಡಲಾಗಿ ಅಂತ ಹೇಳಿದ್ ನಿಮಗೆ ಇಲ್ಲಿ ಅಡ್ಡಲಾಗಿ ಅದೇ ರೀತಿಯಾಗಿ ಯು ಹ್ಯಾವ್ ಟು ಸಿ ಹಿಯರ್ ನೋಡಿ ಪ್ರಪೋಸಿಷನ್ ಆಫ್ ಮೂಮೆಂಟ್ ಏನ್ ಮಾಡಬೇಕು ನೀವು ಜಸ್ಟ್ ಐಡೆಂಟಿಫೈ ಮಾಡಬೇಕು ಇದು ಪ್ರಪೋಸಿಷನ್ ಆಫ್ ಮೂಮೆಂಟ್ ಅಕ್ರಾಸ್ ಯೂಸ್ ಆಯ್ತು ಅಕ್ರಾಸ್ ಯೂಸ್ ಆಗುತ್ತೆ ನೋಡ್ರಿ ಇಲ್ಲಿಂದ ಇಲ್ಲಿಗೆ ಇದಕ್ಕೆ ಏನಂತ ಕರಿತೀವಿ ನಾವು ಅಡ್ಡಲಾಗಿ ಅಂತ ಕರಿತೀವಿ ಕನ್ನಡದಲ್ಲಿ ಅದು ಬಡಿತೀನಿ ನೋಡ್ರಿ ಅರೌಂಡ್ ಅಂದ್ರೆ ಸುತ್ತ ಅಂತ ಕರಿತೀವಿ ನಾವು ಸುತ್ತ ಅರೌಂಡ್ ಪ್ರಪೋಸಿಷನ್ ಆಫ್ ಮೂಮೆಂಟ್ ಬಗ್ಗೆ ಇದು ಅವೇ ಫ್ರಮ್ ಅಂದ್ರೆ ದೂರ ಅಂದ್ರೆ ಆರ್ ಫಾರ್ ಆಲ್ಸೋ ಯು ಕ್ಯಾನ್ ಫಾರ್ ಡೌನ್ ಅಂದ್ರೆ ಕೆಳಗಡೆಯನ್ನ ಸೂಚಿಸ್ತದೆ ಕೆಳಗೆ ಇಂಟು ಅಂದ್ರೆ ನೋಡ್ರಿ ಒಳಗಡೆ ಇದು ಮೋಷನ್ ಇದ್ದಾಗ ನೆನ್ಪಿಡ್ಕೊಡ್ರಿ ಮೋಷನ್ ಇದ್ದಾಗ ಇದು ಇಂಟು ಸಿದೇರ್ ಇಲ್ಲೊಂದು ಬಾವಿ ಅಂತ ತಿಳ್ಕೊರಿ ಇದೊಂದು ಬಾವಿ ಇದೊಂದು ಮನುಷ್ಯಪ್ಪ he is falling into the well ಅಕಸ್ಮಾತ್ ನನ್ನ ವಿದ್ಯಾರ್ಥಿಗಳು ಹೇಳೋದು ಒಂದು ಇದು ಇಂಟು ಬಗ್ಗೆ ಪರಿಚಯ ಮಾಡಬೇಕಾದ್ರೆ ಇಲ್ಲಿ ನೋಡ್ರಿ ಜಸ್ಟ್ ಇಟ್ ಈಸ್ ಅ ಕ್ಲಾಸ್ ರೂಮ್ ಇಲ್ಲಿ ನೋಡ್ರಿ ಇದು ಕ್ಲಾಸ್ ರೂಮ್ ಅಂತ ತಿಳ್ಕೊರಿ ಟೀಚರ್ ಇದು ನೋಡ್ರಿ ದ ಟೀಚರ್ ಈಸ್ ಗೋಯಿಂಗ್ ಟು ಕ್ಲಾಸ್ ರೂಮ್ ಆರ್ ಇಂಟು ದ ಕ್ಲಾಸ್ ರೂಮ್ ದ ಟೀಚರ್ ಈಸ್ ಗೋಯಿಂಗ್ ಇಂಟು ದ ಕ್ಲಾಸ್ ರೂಮ್ ಮೀನ್ಸ್ ಮೋಷನ್ ಇದೆ ಇಲ್ಲಿ ಇಂಟು ದ ಕ್ಲಾಸ್ ರೂಮ್ ಇಲ್ಲೆಲ್ಲ ವಿದ್ಯಾರ್ಥಿಗಳು ನಿಂತಾರು ಅಂತ ತಿಳ್ಕೊರಿ ಬೇರೆ ವಿದ್ಯಾರ್ಥಿಗಳು ಅವ್ರೇನಾದ್ರು ಸಿದೇರ್ ಇಂಗ್ಲಿಷ್ ಟೀಚರ್ ಈಸ್ ಗೋಯಿಂಗ್ ಇಂಟು ಫಸ್ಟ್ ಇಯರ್ ಕ್ಲಾಸ್ ಅಂದಂಗೆ ಓಕೆ ನೆಕ್ಸ್ಟ್ ಆಫ್ ಅನ್ನೋದು ಕೆಳಗಡೆ ಇಂದ ಕೆಳಗಡೆ ಆಫ್ ಇಂದ ಕೆಳಗೆ ಸೂಚಿಸುತ್ತೆ ಇಂದ ಕೆಳಗೆ ಇದು ಆನ್ ಟು ಇಂದ ಮೇಲೆ ಇದು ಇಂದ ಕೆಳಗೆ ಇದು ಇಂದ ಮೇಲೆ ಅನ್ನು ಕೊಡತೈತಿ ಮೀನಿಂಗ್ ಔಟ್ ಅಂದ್ರೆ ನಿಮ್ಗೆ ಗೊತ್ತೈತಿ ಹೊರಗಡೆ ಇದು ಹೊರಗೆ ಅನ್ನೋ ಮೀನಿಂಗ್ ಕೊಡತೈತಿ ಓವರ್ ಇಲ್ಲಿ ನೋಡ್ರಿ ಓವರ್ ಅಂದ್ರೆ ಈ ತರ ಓವರ್ ಮೂಮೆಂಟ್ ಇದು ಮೇಲಿಂದ ಇದು ಮೇಲಿನ ಮೇಲೆ ಎಲ್ಲಿ ಟಚ್ ಇಲ್ಲ ಮೇಲಿಂದ ಮೇಲೆ ಇದು ಓವರ್ ಅಂತ ಸೂಚಿಸ್ತದೆ ದೆನ್ ಪಾಸ್ಟ್ ಅಂದ್ರೆ ದಾಟಿಕೊಂಡು ಅದನ್ನ ದಾಟಿ ನೋಡ್ರಿ ಇಲ್ಲಿ ಮಾಡತ್ತೆ ಸ್ನೇಕ್ ಮಾಡತ್ತೆ ಒಂದು ಬಾಕ್ಸ್ ಅನ್ನ ದಾಟಿ ಹೊಂಟಿದಾಗ ಮತ್ತೆ ಸರ್ಪಾಸ್ ಮಾಡೋದು ಸ್ನೇಕ್ ಈಸ್ ಪಾಸ್ಟ್ ದ ಬಾಕ್ಸ್ ರೈಟ್ ಓಕೆ ಇಲ್ಲಿ ಥ್ರೂ ನೋಡಿ ಬಹಳಷ್ಟು ಇಂಪಾರ್ಟೆಂಟ್ ಫಾರ್ ಎಕ್ಸಾಂಪಲ್ ಈಗ ಒಂದು ಬುಲೆಟ್ ನಾ ಏನೈತೆ ಗೊತ್ತಾ ವಿಲನ್ಸ್ ಯೂಸ್ ಮಾಡ್ತಿದ್ದ ಫಿಲ್ಮ್ ಒಳಗ ಹಿ ಶೂಟ್ ದ ಬುಲೆಟ್ ಅಂಡ್ ಬುಲೆಟ್ ವೆಂಟ್ ಥ್ರೂ ಹಿಸ್ ಬಾಡಿ ಒಳಗೆ ಪಾರಾಗಿ ಹೊರಗಡೆ ಬಂತು ಬುಲೆಟ್ ಇಲ್ಲಿ ನೋಡಿ ಇದು ಸ್ನೇಕ್ ಇದು ಒಳಗಡೆ ಹೋಗಿ ಈ ಕಡೆಯಿಂದ ಪಾರಾದ್ರೆ ಅದು ಥ್ರೂ ಫಾರ್ ಎಕ್ಸಾಂಪಲ್ ವಾಟರ್ ಗೋಸ್ ಥ್ರೂ ದಿಸ್ ಪೈಪ್ ಇಲ್ಲಿ ನೀರು ಹಾಕಿದ್ರೆ ಆ ಕಡೆ ಬರುತ್ತಿಲ್ಲ ಸೊ ಗೋಸ್ ಥ್ರೂ ಅಂಡ್ ಅಂಡರ್ ಅಂದ್ರೆ ಕೆಳಗಡೆ ಸೂಚಿಸ್ತದೆ ಕೆಳಗಡೆಯನ್ನ ನೋಡ್ಬೋದು ಇದು ಸ್ಟ್ಯಾಟಿಕ್ ದೆನ್ ಅಪ್ ಮೇಲ್ಗಡೆ ದೆನ್ ಟುವರ್ಡ್ಸ್ ಆ ಕಡೆ ಅಂತ ಕರೀತಾರೆ ನೋಡ್ರಿ
ಆ ಕಡೆ ಈ ಕಡೆ, ಟುವರ್ಡ್ಸ್. ನೆಕ್ಸ್ಟ್ ನೋಡೋಣ ಇವಾಗ, ರೆಫರ್ ದ ಪಿಕ್ಚರ್ ಅಂಡ್ ಕರೆಕ್ಟ್ ದ ಸೆಂಟೆನ್ಸ್. ಏನ್ ಮಾಡ್ಬೇಕು ಇಲ್ಲಿ, ಈ ಒಂದು ಒಂದು ರೆಫರ್ ಟು ದ ಪಿಕ್ಚರ್ ಅಂಡ್ ಕರೆಕ್ಟ್ ದ ಸೆಂಟೆನ್ಸ್ ಏನ್ ಮಾಡ್ಬೇಕು ಇಲ್ಲಿ ನೋಡ್ರಿ. ನಾಗ ಕ್ರೌಡ್ ಅಕ್ರಾಸ್ ದ ಹೌಸ್, ಇಲ್ಲಿ ತಪ್ಪಾಗಿ ಬಳಕೆಯಾಗಿದೆ. ನೀವು ಏನ್ ಮಾಡ್ಬೇಕು, ಸರಿಯನ್ನ ಮಾಡ್ಬೇಕು. ಅದನ್ನ ಏನ್ ಮಾಡ್ಬೇಕು ನೀವು ಸರಿಯಾದ ಬಳಕೆನ ಮಾಡ್ಬೇಕು. ನಾಗ ಕ್ರೌಡ್ ಅಕ್ರಾಸ್ ದ ಹೌಸ್, ಅಕ್ರಾಸ್ ಯಾವಾಗ ಯೂಸ್ ಆಗುತ್ತೆ, ಅದು ಬೇರೆ ಯೂಸ್ ಆಗುತ್ತೆ. ಅಕ್ರಾಸ್ ಅಂದ್ರೆ ಇಲ್ಲಿ ಈ ರೀತಿ ಹೋಗೋದಕ್ಕೆ, ಬಟ್ ಇಲ್ಲಿ ರೌಂಡ್ ಅಂತ ಕೊಟ್ಟಿದ್ದಾರೆ ನೋಡ್ರಿ. ರೌಂಡ್ ಅಂತ ಬಂದಾಗ, ಸುತ್ತಲೂ ಬಂದಾಗ ಏನ್ ಮಾಡ್ಬೇಕು ನೀವು, ಅರೌಂಡ್ ಅಂತ ಬಳಕೆ ಆಗಬೇಕು. ಇಟ್ ಈಸ್ ರಾಂಗ್, ಯು ಹ್ಯಾವ್ ಟು ಯೂಸ್ ಇಟ್ ಅರೌಂಡ್ ಅಂತ ಮಾಡಬೇಕು. ನಾಗ ಫೆಲ್ ಓವರ್ ದ ಟೇಬಲ್, ಫೆಲ್ ಓವರ್ ದಲ್ಲ, ಅದು ಫೆಲ್ ಆಫ್, ಕೆಳಗಡೆ ಬೀಳೋದಕ್ಕೆ ಫೆಲ್ ಆಫ್. ಕರೆಕ್ಟ್ ಸೆಂಟೆನ್ಸ್ ಏನ್ ಮಾಡ್ಬೇಕು, ಕರೆಕ್ಟ್ ಮಾಡ್ಬೇಕು. ಇಷ್ಟ ರಾಂಗ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ನೋಡ್ರಿ, ವೆರಿ ಇಂಪಾರ್ಟೆಂಟ್. ನಾಗ ಸ್ಲಿದರ್ಡ್ ಅರೌಂಡ್ ದ ರೋಡ್, ಇಲ್ಲಿ ಅರೌಂಡ್ ಬರೋದಿಲ್ಲ, ಸುತ್ತಲೂ ಇಲ್ಲ, ಇದು ಕ್ರಾಸ್ ಆಗುತ್ತೆ ನೋಡ್ರಿ. ಕ್ರಾಸ್ ಬಂದಾಗ ಏನ್ ಮಾಡ್ಬೇಕು ನೀವು, ಅಕ್ರಾಸ್ ಅಂತ ಯೂಸ್ ಮಾಡ್ಬೇಕು. ಅಕ್ರಾಸ್, ನಾಗ ಸ್ಲಿದರ್ಡ್ ಅಕ್ರಾಸ್ ದ ರೋಡ್, ಆ ಕಡೆಯಿಂದ ಈ ಕಡೆ, ಅಕ್ರಾಸ್ ದ ರೋಡ್. ಸಾರಿ. ನಾಗ ಕ್ಲೈಂಬ್ಡ್ ಥ್ರೂ ದ ಹಿಲ್ ಅಂತ ಕೊಟ್ಟಿದ್ದಾರೆ. ಥ್ರೂ ದ ಹಿಲ್ ಅಲ್ಲದು ಕ್ಲೈಂಬ್ಡ್ ಅಪ್. ನಾಗ ಕ್ಲೈಂಬ್ಡ್ ಅಪ್ ದ ಹಿಲ್. ನೆಕ್ಸ್ಟ್, ನಾಗ ಮೂಡ್ ಆನ್ ಟು ದ ಹ್ಯೂಜ್ ಪೈಪ್. ಆನ್ ಟು ದ ಹ್ಯೂಜ್ ಅಲ್ಲ, ಒಳಗಡೆ ಏನು ಹೋಗಿ ಆ ಕಡೆ ಪಾರ್ ಆಗೋದಕ್ಕೆ ಏನಂತೀವಿ, ಇಂಟು ಯೂಸ್ ಮಾಡ್ತೀವಿ ನಾವು ಇಲ್ಲಿ. ಇಂಟು ಈಸ್ ಯೂಸ್ ಹಿಯರ್. ನಾಗ ಮೂಡ್ ಇಂಟು ದ ಹ್ಯೂಜ್ ಪೈಪ್. ನಾಗ ಪಾಸ್ ಡೌನ್ ದ ಚೇರ್, ನಾಟ್ ಪಾಸ್ ಡೌನ್ ದ ಚೇರ್, ಇಟ್ ಈಸ್ ನಾಗ ಪಾಸ್ ಥ್ರೂ ದ ಚೇರ್. ಏನಾಗುತ್ತೆ ನೋಡ್ರಿ, ಥ್ರೂ ದ ಚೇರ್ ಅಂತ ಬರುತ್ತೆ. ಥ್ರೂ ಅಂತ ಬಳಕೆ ಆಗಬೇಕು. ಥ್ರೂ. ನೆಕ್ಸ್ಟ್, ನಾಗ ರ್ಯಾನ್ ಟುವರ್ಡ್ಸ್ ದ ಟ್ರೀ ಅಂತ ಕೊಟ್ಟಿದ್ದಾರೆ. ಟುವರ್ಡ್ಸ್ ಅಲ್ಲ, ಅದು ರ್ಯಾನ್ ಅವೇ, ದೂರ ಹೋಗುದು. ರ್ಯಾನ್ ಅವೇ. ನಾಗ ರ್ಯಾನ್ ಅವೇ ಫ್ರಮ್ ದ ಟ್ರೀ. ನಾಗ ಹರಿಡ್ ಔಟ್ ದ ಕಾರ್. ಹರಿಡ್ ಔಟ್ ಅಲ್ಲ, ಅದು ಹರಿಡ್ ಔಟ್ ಅಲ್ಲ, ಪಾಸ್ಟ್. ನಾಗ ಹರಿಡ್ ಅಥವಾ ನಾಗ ಹರಿಡ್ ಪಾಸ್ಟ್ ದ ಕಾರ್. ಪಾಸ್ಟ್ ಅಂದ್ರೆ ಪಾಸ್ ಆಗಿ ಹೋಗುದು, ಅಥವಾ ಓವರ್ಟೇಕ್ ಮಾಡಂತ ಅಂತಾರೆ ನೋಡ್ರಿ. ಓವರ್ಟೇಕ್ ಅದನ್ನ ದಾಟಿ ಹೋಗುದು. ದಾಟಿ ಹೋಗೋದಕ್ಕೆ ಏನ್ ಮಾಡ್ತೀವಿ, ಪಾಸ್ಟ್ ಅಂತ ಯೂಸ್ ಮಾಡ್ತೀವಿ. ನಾಗ ಡ್ಯಾಶ್ ಓವರ್ ದ ಪಾಟ್. ನಾಗ ಡ್ಯಾಶ್ ಓವರ್ ದ ಪಾಟ್ ಬಂದಾಗ ಇಲ್ಲಿ ಟುವರ್ಡ್ಸ್ ಅಂತ, ಆ ಕಡೆ, ಟುವರ್ಡ್ಸ್ ಅಂತ ಯೂಸ್ ಆಕತಿ. ನಾಗ ಡ್ಯಾಶ್ ಟುವರ್ಡ್ಸ್ ದ ಪಾಟ್. ನೆಕ್ಸ್ಟ್, fill in the blanks with appropriate preposition given in brackets. ಕೊಟ್ಟಂತಲ್ಲಿ ಅಪ್ರೋಪ್ರಿಯೇಟ್ ಪ್ರಪೋಸಿಷನ್ ಅನ್ನ ಬಳಕೆ ಮಾಡಬೇಕು. ದ ಎಲಿಫೆಂಟ್ ಆರ್ ದಿ ಎಲಿಫೆಂಟ್. ನಾವು ಹಿಂದಿನ ಒಂದು ಕ್ಲಾಸ್ ಅಲ್ಲಿ ಕಲ್ತಿದೀವಿ, ಎಲ್ಲಿ ವೊವೆಲ್ಸ್ ಇರುತ್ತೆ ನೋಡಿ, ವೊವೆಲ್ ಸೌಂಡ್ ಬಂದಾಗ ಅದರ ನೆಕ್ಸ್ಟ್ ವರ್ಡ್ ಇರುತ್ತಲ್ಲ, ಅಡ್ಜೆಕ್ಟಿವ್ ದ ಇರುತ್ತೆ, ಅವಾಗ ಏನ್ ಮಾಡ್ಬೇಕು ನೀವು, ಅದನ್ನ ದಿ ಅಂತ ಪ್ರೊನೌನ್ಸ್ ಮಾಡಬೇಕು. ಯಾಕಂದ್ರೆ ಈ ಈಸ್ ಎನ್ ವೊವೆಲ್ ಅಂಡ್ ಈ ಅಂತ ಏನಿಲ್ಲ, ವೊವೆಲ್ ಸೌಂಡ್ ಬಂದಾಗ ಎವ್ರಿ ವರ್ಡ್ which produces here any vowel sound, we have to pronounce the, not the. The elephant walked dash the forest and saw the man's hut through. The elephant walked through anta barutte. Through is the right answer. Next, Mr. Haina ran dash the man's hut and howled for a place. Into is the right answer here. The ship sailed dash the word. ನೋಡಿ, ಥ್ರೂ ಅಲ್ಲ, ಓವರ್ ಅಲ್ಲ, ಅರೌಂಡ್ ಅಂತ ಆಗುತ್ತೆ. ಅರೌಂಡ್ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ ನಂಬರ್ 4 ನೋಡ್ರಿ. ದ ಟ್ರೈನ್ ವೆಂಟ್ ದ ಟನಲ್. ಅದು ಇದ್ರ ಮಾಡಿರ್ತಾರೆ, ಗುಡ್ಡ ಕೊರೆದು ಮಾಡಿರ್ತಾರೆ ನೋಡ್ರಿ. ಗುಡ್ಡ ಕೊರೆದ ಕಸ ಇದು ಈ ರೀತಿ ಮಾಡಿರ್ತಾರೆ, ಈಗ ಒಳಗೆ ಹೋಗೋದಕ್ಕೆ. ಇದು ಟ್ರೈನ್ ಒಳಗೆ ಹೋಗತಿ. ಥ್ರೂ ದ ಟನಲ್ ಆಗುತ್ತೆ, ಏನಾಗುತ್ತೆ, ಇನ್ನಂದ್ರೆ ಆಗುದಿಲ್ಲ, ಇನ್ನಂದ್ರೆ ರಾಂಗ್, ಟೋಟಲಿ. ಆನ್ ಟು ರಾಂಗ್. ಥ್ರೂ ಅಂದ್ರೆ ಪಾಸ್ ಆಗಿ ಹೋಗುದು. ಒಂದು ವಸ್ತು, ನಾ ಪೈಪ್ ಬಗ್ಗೆ ಎಕ್ಸಾಂಪಲ್ ಕೊಟ್ಟಿದ್ದೀನಿ ನಿಮಗೆ. ಇಲ್ಲಿ ನೋಡಿ, ಇದು ವಾಟರ್ ಅಂತ ಇಟ್ಕೊಳ್ಳಿ. ದ ವಾಟರ್ ಪಾಸಸ್ ಥ್ರೂ ದ ಪೈಪ್. ಸೊ ಥ್ರೂ ಇಸ್ ದ ರೈಟ್ ಆನ್ಸರ್. ದ ಸೂಟ್ಕೇಸ್ ಫೆಲ್
ಫೆಲ್ ಡೌನ್ ಆಗುತ್ತೆ ಅಥವಾ ಫೆಲ್ ಆಫ್ ಆಗುತ್ತೆ. ಫೆಲ್ ಡೌನ್, ದ ಸೂಟ್ಕೇಸ್ ಫೆಲ್ ಡೌನ್ ದ ಸ್ಟೇರ್ಸ್. ದ ಬರ್ಗ್ಲರ್ ಮೇಡ್ ಅ ಮಿಸ್ಟೇಕ್ ಬೈ ರನ್ನಿಂಗ್ ಟುವರ್ಡ್ಸ್ ದ ಪೊಲೀಸ್ಮ್ಯಾನ್. ಟುವರ್ಡ್ಸ್ ಪೊಲೀಸ್ಮ್ಯಾನ್ ಹತ್ತಿರ, ಪೊಲೀಸ್ಮ್ಯಾನ್ ಕಡೆ ಅಥವಾ ಅವರ ಕಡೆ ಏನ್ ಮಾಡಿದ, ಓಡಿದ್ರು. ದ ಬರ್ಗರ್ ಮೇಡ್ ಅ ಮಿಸ್ಟೇಕ್, ಕಳ್ಳ ಏನ್ ಮಾಡಿದ, ಮಿಸ್ಟೇಕ್ ಮಾಡಿದ, ಏನ್ ಮಾಡಿದ, ಪೊಲೀಸ್ ಕಡೆ ಓಡ್ಬಿಟ್ಟ. ಐ ವಾಸ್ ಟೈರ್ಡ್ ಆಫ್ಟರ್ ಕ್ಲೈಂಬಿಂಗ್ ಅಪ್ ದ ಹಿಲ್. ಕ್ಲೈಂಬಿಂಗ್ ಅಪ್ ಅಂತ ಬರುತ್ತೆ. ದೀಸ್ ಆರ್ ರಾಂಗ್. When the train arrived at my destination, I got off. Let's see. When the train arrived at my destination, ಎಲ್ಲಿ ನನ್ನ ಟ್ರೈನ್ ಐತಿ, ನನ್ನ ಡೆಸ್ಟಿನೇಷನ್ ಬಂತಲ್ಲ, ನಾನು ಇಳಿಯುವಂತ ಜಾಗಕ್ಕೆ ಬಂದಾಗ ಗಾಟ್ ಆಫ್. ಇಲ್ಲಿ ನೋಡ್ರಿ, ಡಿಸ್ಕನೆಕ್ಟ್ ಅಂತ ಹೇಳಿದ್ ನಮ್ಗೆ. ಇಲ್ಲಿ ನೋಡಿ, ನಮ್ಗೆ ಹೇಳ್ತೀನಿ ನಿಮಗೆ, ಆಫ್ ಕನೆಕ್ಟ್ ಮಾಡುತ್ತೆ, ಅಂಡ್ ಓ ಡಬಲ್ ಆಫ್ ಸೇಮ್ ಸೌಂಡ್ ಬಟ್ ಡಿಸ್ಕನೆಕ್ಟ್ ಮಾಡುತ್ತೆ. ಡಿಸ್ಕನೆಕ್ಟ್. ದ ಏರೋಪ್ಲೇನ್ ಟುಕ್ ಆಫ್ ಅಂದ್ರೆ ಇದು ಭೂಮಿ ಮೇಲೆ ಇತ್ತು ಏರೋಪ್ಲೇನು, ಅದು ಮ್ಯಾಗ ಹೋತು ಅಂದ್ರೆ ಡಿಸ್ಕನೆಕ್ಟ್ ಆಗ್ತಿಲ್ಲ. ಅಲ್ಲಿ ಭೂಮಿಗೆ ಮತ್ತು ಏರೋಪ್ಲೇನ್ಗೆ ಅದಕ್ಕೆ ಆಫ್ ಯೂಸ್ ಮಾಡ್ತೀವಿ, ಡಿಸ್ಕನೆಕ್ಟ್. ಓಕೆ. ಅಂಡ್ ಟ್ರೈನ್ ಒಳಗಿದ್ದವ ಇನ್ನು ಗಾಟ್ ಆಫ್ ಅಂದ್ರೆ ಡಿಸ್ಕನೆಕ್ಟ್ ಆಗ್ತಿಲ್ಲ ಟ್ರೈನಿಗೆ ಮತ್ತು ಅವಂಗೆ, ಯಾರಿಗೆ, ಟ್ರೈನಿಗೆ ಮತ್ತು ನನಗೆ. ಮೈ ಡೆಸ್ಟಿನೇಷನ್ ಬಂದಾಗ ಏನ್ ಮಾಡಿದೀನಿ, ಟ್ರೈನ್ ಬಿಟ್ಬಿಟ್ಟೆ. ಈ ರೀತಿ. ದ ಹಾರ್ಸ್ ಜಂಪ್ಡ್ ಡ್ಯಾಶ್ ದ ಫೆನ್ಸ್. ಅಂಡರ್ ಫೆನ್ಸ್, ಡೌನ್ ಫೆನ್ಸ್ ಏನಾಗುತ್ತೆ, ಓವರ್ ಅಂದ್ರೆ ಯೂಸ್ ಆಗುತ್ತೆ. Over the fence. Complete the following passage with appropriate prepositions given in bracket. Appropriate preposition use ಮಾಡಬೇಕು. ಮತ್ತು ಜಾರ್ಜ್ ಬರ್ನಾರ್ಡ್ ಶಾ was a man of taste. He liked to have a beautiful things. Dash around him. What around him? Around him ಅಥವಾ about him. Answer is around him. He was of the firm opinion that literature and beauty were both equally necessary. In life or on life? In life. Very exactly. Answer easy note. Once a visitor asked him, "You are a lover dash everything of beauty." You are a lover of. You are a lover of everything and beautiful. How is it that I do not see any flowers of your room or in your room? In your room. In your room. Though your garden is full of them. You are absolutely right, but I love children too. Is it necessary for me to show my love? To show my love for them. For them, then for them by. ಇಲ್ಲಿ ನೋಡಿ, by cutting. ಇದೇನಾದ್ರೆ by cutting off their heads and displaying them in ways. ways ಅಂದ್ರೆ ಓಪನ್ ಕಂಟೈನರ್. ways ಅಂದ್ರೆ ಏನಂತಾರೆ, ಓಪನ್ ಕಂಟೈನರ್. ಇಲ್ಲಿ ಯಾವುದು ಪ್ರಪೋಸಿಷನ್ ಬರುತ್ತೆ ನೋಡ್ರಿ, ಇನ್ ಪ್ರಪೋಸಿಷನ್ ಬರುತ್ತೆ. The visitor was speechless ಆದ. ದೆನ್ ನೆಕ್ಸ್ಟ್ ಮಾಡ್ತಾ ನೋಡ್ರಿ, ಮತ್ತೊಂದು ಸ್ಟೋರಿ, ಇದು ಪ್ಯಾಸೇಜ್ ಕೊಟ್ಟಿದ್ದಾರೆ. A little girl who had been told that Lincoln was not very good looking was taken by her father to see the president. Abraham Lincoln ಒಬ್ಬರು ಪ್ರೆಸಿಡೆಂಟ್, ಅಮೆರಿಕನ್ ಯುಎಸ್ ಪ್ರೆಸಿಡೆಂಟ್. ಅವರು ನೋಡ್ಲಿಕ್ಕೆ ಅಷ್ಟು ಚೆನ್ನಾಗಿದ್ರಿಕಿಲ್ಲ, ಬಟ್ ಅವ್ರ ಫಾದರ್ ಹೇಳಿದ್ರು ಅವ್ರು ನೋಡಕ್ ಚೆನ್ನಾಗಿದ್ರಿಕಿಲ್ಲ, ಬಟ್ ಮಾತಿಂದ ಐತಿ ಅವ್ರು ಗೆಲ್ತಾರೆ. ನೋಡ್ರಿ ಹೆಂಗೈತಿ. Her father to see the president at the White House or on the at ಅನ್ನೋದು ಸ್ಮಾಲ್ ಪ್ಲೇಸ್. ಡೈರೆಕ್ಟ್ಲಿ ಯು ಹ್ಯಾವ್ ಟು ಯೂಸ್ ಸ್ಮಾಲ್ ಪ್ಲೇಸ್ ಇದ್ದಾಗ at. ಲಿಂಕನ್ ಚಾಟೆಡ್ ವಿತ್ ಹರ್. ಲಿಂಕನ್ ಆ ಮಗುವಿನ ಜೊತೆಗೆ ಚಾಟೆಡ್ ಮಾತನಾಡಿದ್ರು. ಲಿಂಕನ್ ಮಾತನಾಡಿ ಏನ್ ಮಾಡಿದ್ರು, ಚಾಟೆಡ್ ವಿತ್ ಹರ್ ಫಾರ್ ಅ ವೈಲ್ ಆರ್ ವಿತ್ ಅ ವೈಲ್. ಫಾರ್ ಅಂದ್ರೆ ಕೆಲವು ಸಮಯ ಅಂದಂಗೆ. ಫಾರ್ ಅ ವೈಲ್. ಇನ್ ಹೀಸ್ ಜೆಂಟಲ್ ಹ್ಯೂಮರಸ್ ವೇ ನಕ್ಕೊಂತ ಇದ್ದು ಮಾತಾಡಿದ್ರು ಆ ಹುಡುಗಿಯ ಜೊತೆಗೆ, ಆ ಒಂದು ಗರ್ಲ್ ಜೊತೆಗೆ. ಹ್ಯೂಮರಸ್ ವೇ ಹೂ ಟಾಕ್ಡ್, ಲಿಂಕನ್ ಟಾಕ್ಡ್ ವಿತ್ ದಟ್ ಗರ್ಲ್. ಸಡನ್ಲಿ ದ ಗರ್ಲ್ ಕಾಲ್ಡ್ ಔಟ್, ಡ್ಯಾಡಿ he is not ugly. Who is not ugly? Lincoln is not ugly. He is not ugly at all. He is just a beautiful. ನೋಡಿ, ಬ್ಯೂಟಿಫುಲ್ ಅಂದ್ರೆ ಡೋಂಟ್ ವರಿ ಸರ್, ಗಂಡ್ಮಕ್ಳು ಯೂಸ್ ಮಾಡ್ತಾರಲ್ಲ ಅಮೆರಿಕ ಒಳಗೆ. ಇನ್ ಅಮೆರಿಕನ್ ಇಂಗ್ಲಿಷ್ ಬ್ಯೂಟಿಫುಲ್ ಈಸ್ ಆಲ್ಸೋ ಯೂಸ್ ವಿತ್ ಆರ್ ಯೂಸ್ ಫಾರ್ ಮೆನ್. ಓಕೆ. ವೆಲ್ ಮೈ ಡಿಯರ್ ಸ್ಟೂಡೆಂಟ್ಸ್, ನಾ ಆಗಲೇ ಹೇಳಿದ ಹಾಗೆ ಏನ್ ಮಾಡ್ಬೇಕು ನೀವು, ಈ ಒಂದು ವಿಡಿಯೋನ ಫಸ್ಟ್ ಆಫ್ ಆಲ್ ನೀವು ವರ್ಕ್ ಬುಕ್ ಅನ್ನ ನೀವು ಸಾಲ್ವ್ ಮಾಡಿ. ಯು ಹ್ಯಾವ್ ಟು ಸಾಲ್ವ್ ಫಸ್ಟ್. ಟೇಕ್ ಪೆನ್ಸಿಲ್. ವೆರೆವರ್ ಯು ಡಿಡ್ ಮಿಸ್ಟೇಕ್, ಡೋಂಟ್ ನೋ ಪ್ರಾಬ್ಲಮ್. ಆಫ್ಟರ್ ದಟ್ ಯು ಗೋ ಅಂಡ್ ವಾಚ್ ದಿಸ್ ವಿಡಿಯೋ. ದೆನ್ ಓನ್ಲಿ ಇಟ್ ಈಸ್ ಹೆಲ್ಪ್ಫುಲ್. ಅನ್ಲೆಸ್ ಡೈರೆಕ್ಟ್ಲಿ ವಿಡಿಯೋ ನೋಡ್ಕೊಂಡ್ಬಿಟ್ಟು ವರ್ಕ್ ಬುಕ್ ಮುಂದೆ
ನೀವು ಆನ್ಸರ್ ಬರೆದ್ರೆ ಅದು ವೇಸ್ಟ್ ಆಫ್ ಟೈಮ್. I suggest you. My dear students, if you are new on my channel, again subscribe the channel if you haven't subscribed yet, and share this video with your friends, and so that it will reach many friends. And thanks for watching. Bye bye. Have a nice day.